ಪಾಕಿಸ್ತಾನಕ್ಕೆ ಮತ್ತೊಂದು ದೊಡ್ಡ ಆಘಾತವಾಗಿದ್ದು ಲಾಹೋರ್ನಲ್ಲಿ ಭೀಕರ ಸರಣಿ ಸ್ಫೋಟವಾಗಿದೆ. ಲಾಹೋರ್ನಲ್ಲಿ ಒಂದಾದ ಮೇಲೆ ಒಂದರಂತೆ ಸರಣಿ ಸ್ಫೋಟ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಮತ್ತೊಂದು ದೊಡ್ಡ ಆಘಾತ. ಲಾಹೋರ್ ವಿಮಾನ ನಿಲ್ದಾಣ ಸಂಪೂರ್ಣ ಬಂದ್. ಸ್ಥಳೀಯರಲ್ಲಿ ಈಗ ಭಯದ ವಾತಾವರಣ ನಿರ್ಮಾಣವಾಗಿದೆ. ಲಾಹೋರ್ನಾದ್ಯಂತ ಸೈರನ್ಗಳು ಮೊಳಗ್ತಾ ಇದೆ. ಪಾಕಿಸ್ತಾನಕ್ಕೆ ಆಗಿದೆ ಮತ್ತೊಂದು ದೊಡ್ಡದಾದ ಆಘಾತ. ಲಾಹೋರ್ನಲ್ಲಿ ಸರಣಿ ಸ್ಫೋಟವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀವು. ಜನ ಅಂತೂ ಭಯಭೀತರಾಗಿದ್ದಾರೆ. ಪಾಕ್ ಪ್ರಧಾನಿ ಹೇಳಿದ 3 ಸುಳ್ಳುಗಳು ಬಯಲಾಗಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಹೊಸ ನಾಟಕವನ್ನ ಶುರು ಮಾಡಿಕೊಂಡಿದ್ದಾರಂತೆ. ಪಾಕ್ ಮಾಧ್ಯಮಗಳಿಂದ ಹಳೆಯ ಫೋಟೋ ವಿಡಿಯೋ ಪ್ರಸಾರವಾಗಿದೆ. ಆಪರೇಷನ್ ಸಿಂಧೂರ ಬಳಿಕ ಪಾಕ್ನಿಂದ ಸುಳ್ಳು ಮಾಹಿತಿ ಹೊರಬಿದ್ದಿದೆ. ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡಿದವೆ ಪಾಕಿಸ್ತಾನಿ ಮಾಧ್ಯಮಗಳು. ಸದ್ಯ ಈಗ ಅವ್ರು ಹೇಳ್ದಂತ ಸುಳ್ಳುಗಳು ಬಯಲಾಗಿದೆ. ಹೊಸ ನಾಟಕ, ಶಹಬಾಜ್ ಶರೀಫ್ ಮಾಡಿದಂತಹ ನಾಟಕ ಬಯಲಾಗಿದೆ. ಏನೆಲ್ಲ ಮಾಡ್ತಾ ಇದೆ ಅಂತ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗೋಣ. ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಏನಿದೆ ಅದೆಲ್ಲವನ್ನ ಅವಲೋಕಿಸಬೇಕು. ಅದ್ರ ಬಗ್ಗೆ ಮಾಹಿತಿಯನ್ನ ಡೆಸ್ಕ್ ಲೈವ್ ಇಂದ ಬಸವರಾಜ್ ಹೂಗಾರ್ ಕೊಡ್ತಾ ಹೋಗ್ತಾರೆ. ಬಸವರಾಜ್, ಸದ್ಯ ತುರ್ತು ಪರಿಸ್ಥಿತಿ ಒಂದು ಕಡೆ ಪಾಕಿಸ್ತಾನದಲ್ಲಿ ಘೋಷಣೆಯಾಗಿದೆ. ಇತ್ತ ಲಾಹೋರ್ನಲ್ಲಿ ಕೂಡ ಸರಣಿ ಸ್ಫೋಟಗಳು ನಡೆದಿರೋದು. ಸೊ ಪಾಕಿಸ್ತಾನದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ, ಯಾಕಂದ್ರೆ ನಮ್ಮ ಏನೋ ಅರಿಯದ ಪ್ರವಾಸಿಗರಿಗೆ ಅವರ ಸಿಂಧೂರವನ್ನ ಅಳಿಸಿದ್ದೆ ಆಪರೇಷನ್ ಸಿಂಧೂರಕ್ಕೆ ಕಾರಣ ಅಂತಾನೆ ಹೇಳ್ಬೋದು. ಆಪರೇಷನ್ ಸಿಂಧೂರ ಅಂತೂ ಮೊದಲ ಹೆಜ್ಜೆ ಯಶಸ್ವಿಯಾಗಿ ನಡೆದಿದೆ. ಸದ್ಯ ಏನೆಲ್ಲ ಆಗ್ತಾ ಇದೆ ಲಾಹೋರ್ನಲ್ಲಾದ ಸರಣಿ ಸ್ಫೋಟದ ಬಗ್ಗೆ ಕೂಡ ಮಾಹಿತಿ ನೀಡಿ. ಪಾಕಿಸ್ತಾನದ ವಿರುದ್ಧವಾಗಿ ಭಾರತದ ಸೇನೆಗಳು ಸಾಕಷ್ಟು ಒಂದ್ ಕಡೆ ಪ್ರತಿಕಾರವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಏನು ಆಪರೇಷನ್ ಸಿಂಧೂರ ಅಂತಕ್ಕಂಥ ಕಾರ್ಯಾಚರಣೆ ಅಡಿಯಲ್ಲಿ ಏನು ಉಗ್ರರ 9 ನೆಲೆಗಳ ಮೇಲೆ ನಿನ್ನೆ ಒಂದು ರಾತ್ರಿ ಒಂದು ದಾಳಿಯನ್ನು ಕೂಡ ನಡೆಸಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಉಗ್ರರ ಒಂದು ಅಡುಗುತಾಣಗಳನ್ನೇ ಒಂದು ಗುರಿಯಾಗಿಸಿಕೊಂಡು ಹಲವಾರು ದಿನಗಳಿಂದಲೂ ಕೂಡ ಅದಕ್ಕೆ ಪ್ಲಾನೌಟ್ ಅನ್ನ ಹಾಕೊಂಡು ಅದಕ್ಕೆ ಭೂನಕ್ಷೆಯನ್ನು ಕೂಡ ತಯಾರಿಸಿಕೊಂಡು ಅದನ್ನ ಏನು ಅಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪ್ರಜೆಗಳಿಗೆ ತೊಂದರೆ ಆಗ್ಲಾರ್ದಂತೆ ಮತ್ತೆ ಅವರ ಸೈನಿಕರನ್ನು ಕೂಡ ಗುರಿಯಾಗಿಸಿಕೊಂಡಿಲ್ಲ. ಆದ್ರೆ ಏನು ಇಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನು ಒಂದು ದಾಳಿಯನ್ನ ಮಾಡಲಿಕ್ಕೆ ಪ್ರಾರಂಭಿಸಿದ್ರು, ಒಂದ್ ಕಡೆ ಪ್ರವಾಸಿಗರನ್ನು ಕೂಡ ಗುರಿಯಾಗಿಸಿಕೊಂಡು ಬರ್ತಾ ಇದ್ರು, ಏನು ಜಮ್ಮು ಕಾಶ್ಮೀರಕ್ಕೆ ಅಕ್ರಮವಾಗಿ ನುಸುಳ್ತಾ ಇದ್ರು, ಅಂತಹ ಉಗ್ರರಿಗೆ ಒಂದು ನೆಲೆ ಆಗಿರ್ತಕ್ಕಂಥದ್ದು ತರಬೇತಿ ಕೊಡ್ತಕ್ಕಂಥ ಕೇಂದ್ರಗಳನ್ನ ಪತ್ತೆ ಹಚ್ಚಿ, ಯಾಕಂತಂದ್ರೆ ಜಾಗತಿಕ ಮಟ್ಟದಲ್ಲಿ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಡಬೇಕು. ಹಾಗಾಗಿ ಇಲ್ಲಿ ನಾವು ಉಗ್ರರನ್ನು ಮಾತ್ರ ಟಾರ್ಗೆಟ್ ಮಾಡಿದ್ದೇವೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ನಮ್ಮ ಭಾರತದ ಸೇನೆ ಸಾಕಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ನೇರವಾಗಿ 9 ನೆಲೆಗಳ ಮೇಲೆ ಕೂಡ ಉಗ್ರರ ಅಡುಗುತಾಣಗಳ ಮೇಲೆ ಕಣ್ಣಿಟ್ಟು ಅಲ್ಲಿ ಪ್ರಮುಖವಾಗಿ ಮಧ್ಯರಾತ್ರಿ ಅಲ್ಲಿ ಒಂದು ಕಾರ್ಯಾಚರಣೆ ನಡೆಸುವ ಮುಖಾಂತರ
ಅವರನ್ನ ಒಂದ್ ಕಡೆ ದಾಳಿ ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ತುರ್ತು ಪರಿಸ್ಥಿತಿ ಕೂಡ ಬಂದು ಒದಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಎಲ್ಲಾ ಸೈನಿಕರು ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ಮತ್ತೆ ಏನು ಅಲ್ಲಿ ಕೆಲವಷ್ಟು ಏನು ಒಂದು ಸಾವನ್ನಪ್ಪಿದ್ದಾರೆ ಅವ್ರನ್ನ ಹುತಾತ್ಮರಂತನೂ ಕೂಡ ಪಾಕಿಸ್ತಾನದವರು ಕರೆದಿರ್ತಕ್ಕಂಥದ್ದು. ಇದು ದುರದೃಷ್ಟ ಸಂಗತಿ ಅಂತಾನೂ ಕೂಡ ಹೇಳ್ಬಹುದು. ಯಾಕಂತಂದ್ರೆ ಪಾಕಿಸ್ತಾನ ಅಂದ್ರೆ ಅದು ಉಗ್ರರ ಅಡುಗುತಾಣ ಅಂತಕ್ಕಂಥದ್ದು ಇದೊಂದು ಸಾಕ್ಷಿ ಅನ್ನುವಂಥದ್ದು ನಾವು ನೋಡಬಹುದು. ಈ ಒಂದು ನಿಟ್ಟಿನಲ್ಲಿ ನಿನ್ನೆ ಏನು ಆಪರೇಷನ್ ಸಿಂಧೂರ ಅಂತಕ್ಕಂಥ ಕಾರ್ಯಾಚರಣೆ ಆಗಿದೆ, ಇದರಿಂದ ಇಡೀ ಪಾಕಿಸ್ತಾನವು ಕೂಡ ತತ್ತರಗುಟ್ಟಿದೆ ಅಂತ ಕೂಡ ಹೇಳಬಹುದು. ಯಾಕಂತಂದ್ರೆ ಒಂದು ಕಡೆ ಈಗ ಉಗ್ರ ನೆಲೆಗಳ ಮೇಲೆ ದಾಳಿಯನ್ನು ಕೂಡ ನಮ್ಮ ಸೇನೆ ಕೂಡ ಮಾಡಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಈಗ ರಾಜ್ಯತಾಂತ್ರಿಕವಾಗಿರ್ತಕ್ಕಂಥ ನಿರ್ಧಾರ ಕೈಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹನಿ ನೀರಿಗೂ ಕೂಡ ಹಾಕಾರ ಸೃಷ್ಟಿಯಾಗಿದೆ ಎನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಸಿಂಧು ನದಿ ನೀರನ್ನೇನು ನಾವು ನಿಲ್ಲಿಸಿದ್ದೇವೆ, ಅದರಿಂದ ಪ್ರಮುಖವಾಗಿ ಕಾನ್ಪುರ್ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಕುಸಿದಿದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗಾಗಿ ರಾವಲ್ಪಿಂಡಿ ಇಸ್ಲಾಮಾಬಾದ್ ನಲ್ಲಿ ಕೂಡ ಗಂಭೀರ ಪರಿಸ್ಥಿತಿ, ನೀರಿನ ಒಂದು ಬಿಕ್ಕಟ್ಟು ಎದುರಾಗಿದೆ. ಮತ್ತೆ ಮುಂದಿನ 10 ಅಥವಾ 15 ದಿನಗಳಲ್ಲಿ ಮಳೆ ಬಾರದಿದ್ರೆ ಅಲ್ಲಿ ಹನಿ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಬಂದೊದಗುತ್ತೆ ಅನ್ನುವಂಥದ್ದು ಕೂಡ ಅಲ್ಲಿರ್ತಕ್ಕಂಥ ಮಾಹಿತಿ ಕೂಡ ಈಗ ನಮಗೆ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಹಾಗಾಗಿ ಒಂದ್ ಕಡೆ ಭಾರತ ಉಗ್ರ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿದ್ರೆ, ಇನ್ನೊಂದು ಕಡೆ ಏನು ಅಲ್ಲಿರ್ತಕ್ಕಂಥ ಸರ್ಕಾರ ಏನಿದೆ ಪಾಕಿಸ್ತಾನ ಸರ್ಕಾರ ಆ ಉಗ್ರರಿಗೆ ಸಪೋರ್ಟ್ ಅನ್ನ ಏನ್ ಕೊಡ್ತಾ ಇದ್ದಾರೆ ಅದರ ಒಂದು ಪ್ರತೀಕಾರವಾಗಿ ನಾವು ರಾಜ್ಯತಾಂತ್ರಿಕವಾಗಿರ್ತಕ್ಕಂಥ ಏನು ಈ ಸಿಂಧು ನದಿ ನೀರನ್ನ ನಿಲ್ಲಿಸಿದ್ದೇವೆ, ಈ ಮುಖಾಂತರ ಇಡೀ ಪಾಕಿಸ್ತಾನಕ್ಕೂ ಕೂಡ ಒಂದು ತಕ್ಕ ಪಾಠವನ್ನ ಕಲಿಸುವಂತಹ ಪ್ರಯತ್ನಕ್ಕೆ ನಮ್ಮ ಭಾರತ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಪಾಕಿಸ್ತಾನದಲ್ಲಿ ಒಂದು ಕಡೆ ಯಾವಾಗ ಒಂದು ಭಾರತೀಯ ಸೈನಿಕರು ದಾಳಿ ಮಾಡ್ತಾರೋ ಅನ್ನುವಂತ ಒಂದು ಭಯದ ವಾತಾವರಣ ಸೃಷ್ಟಿ ಆದ್ರೆ, ಇನ್ನೊಂದು ಕಡೆ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಬಂದೊದಗಿದೆಯಲ್ಲ ಅನ್ನುವಂತಹ ಒಂದಿಷ್ಟು ಆತಂಕ ಕೂಡ ಅಲ್ಲಿ ಪಾಕಿಸ್ತಾನದವರಿಗೆ ಕಾಡ್ತಾ ಇದೆ. ಈ ನಡುವೆ ಕೂಡ ಅಲ್ಲಿ ಮತ್ತೊಂದು ಸೇನೆ ಕೂಡ ಅಲ್ಲಿ ಪಾಕಿಸ್ತಾನದಲ್ಲೇ ಇರ್ತಕ್ಕಂಥ ಸೇನೆ ಕೂಡ ಈಗ ಲಾಹೋರ್ನಲ್ಲಿ ಕೂಡ ಸ್ಫೋಟದ ಮೇಲೆ ಸ್ಫೋಟ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಒಂದ್ ಕಡೆ ಭಾರತದ ಸೇನೆಯ ಒಂದು ಆಪರೇಷನ್ ಸಿಂಧೂರ ಅಂತಕ್ಕಂಥ ಕಾರ್ಯಾಚರಣೆಗೆ ಬೆಚ್ಚಿ ಬಿದ್ದಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಮತ್ತೊಂದು ಲಾಹೋರ್ನಲ್ಲಿ ಕೂಡ ಸ್ಫೋಟಕವಾಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಸೈನಿಕರು ಕೂಡ ಪ್ರತಿಯೊಬ್ಬರಿಗೂ ಕೂಡ ಅಲರ್ಟ್ ಅನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಸೈರನ್ಗಳು ಕೂಡ ಈಗಾಗಲೇ ಅಲ್ಲಿ ಇಡೀ ದೇಶಾದ್ಯಂತ ಹಲವಾರು ಪ್ರದೇಶಗಳಲ್ಲಿ ಕೂಡ ಆಗ್ತಾ ಇದೆ. ಮತ್ತೆ ಇನ್ನೊಂದು ಕಡೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಸೈನಿಕರು ಕೂಡ ಅಲರ್ಟ್ ಆಗಿರಿ, ಯಾವ ಕ್ಷಣದಲ್ಲಿ ಏನಾದ್ರೂ ಆಗಬಹುದು ಅನ್ನುವಂಥದ್ದು. ಹಲವಾರು ವಿಮಾನ ನಿಲ್ದಾಣಗಳಲ್ಲಿ ಕೂಡ ಭಯದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು, ಯಾರು ಕೂಡ ಹೊರಗೆ ಬರಬಾರದು ಅನ್ನುವಂತಹ ಒಂದಿಷ್ಟು ಮೈಕ್ ಅನೌನ್ಸ್ ಗಳನ್ನು ಕೂಡ ಪಾಕಿಸ್ತಾನದಲ್ಲಿ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಒಂದ್ ಕಡೆ ಭಾರತದ ವಾಯುಸೇನೆಯು ಕೂಡ ಮಾಡಿರ್ತಕ್ಕಂಥ ಈ ಒಂದು ದೊಡ್ಡ ಕಾರ್ಯಾಚರಣೆಗೆ ಭಾರತ ಒಂದ್ ಕಡೆ ನಿಜಕ್ಕೂ ಕೂಡ ಈ ರೀತಿಯಾಗಿರ್ತಕ್ಕಂಥ ದಾಳಿ ಮಾಡ್ತಾರಾ ಅನ್ನುವಂತಹ ಮಾತು ಕೂಡ ಅವರಲ್ಲಿ ಇರಲಿಲ್ಲ, ಊಹೆಯನ್ನು ಕೂಡ ಅವರು ಮಾಡ್ಕೊಂಡಿರ್ಲಿಲ್ವೇನೋ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಪಾಕಿಸ್ತಾನದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಪವಿತ್ರ. ಎಸ್ ಬಸವರಾಜ್, ಇನ್ನೊಂದು ಕಡೆ ಆಪರೇಷನ್ ಸಿಂಧೂರ್ ಆಯ್ತು, ಈಗ ಪಾಕಿಸ್ತಾನ ಒಂದ್ ರೀತಿ ತರ ನಡುಗ್ತಾ ಇದೆ, ಪತ್ರಗುಟ್ಟಿದೆ ಅಂತಾನೆ ಹೇಳ್ಬೋದು. ಈ ನಡುವೆ ಅಲ್ಲಿನ ಮಾಧ್ಯಮಗಳು ಒಂದಷ್ಟು ಸುಳ್ಳು ಸುದ್ದಿಯನ್ನ ಪ್ರಕಟ ಮಾಡಿದೆ. ಅಲ್ಲಿನ ಪಾಕ್ ಪ್ರಧಾನಿನೇ ಸುಳ್ಳು ಸುದ್ದಿಯನ್ನ ಬಯಲು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಏನು ಹಾಗಾದ್ರೆ ಆ ಸುಳ್ಳು ಫೋಟೋಗಳು, ಆ ಬಗ್ಗೆ ಏನಾದ್ರು ಮಾಹಿತಿ ಲಭ್ಯವಿದೆಯಾ? ಪವಿತ್ರ, ಒಂದ್ ಕಡೆ ಏನು ನಮ್ಮ ಸೇನೆ ಒಂದ್ ಕಡೆ 9 ಉಗ್ರರ ಅಡುಗು ತಾಣಗಳ ಮೇಲೆ ದಾಳಿಯನ್ನ ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಕೆಲವೊಂದಿಷ್ಟು ಸಾವುಗಳು ಆಗಿದಾವೆ ಅನ್ನುವಂತಹ ಮಾಹಿತಿ ಇದ್ರೂ ಸಹಿತ, ಅದು ನಮಗೆ ಮಾಹಿತಿ ಸಿಕ್ಕರೂ ಸಹಿತ ಅದನ್ನ ಅಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಅವರು ಏನಿದ್ದಾರೆ ಅವರು ಒಂದ್ ಕಡೆ ಇದು ಸುಳ್ಳು ಅನ್ನುವಂಥದ್ದು, ಮತ್ತೆ ಅಲ್ಲಿರ್ತಕ್ಕಂಥ ಮಾಧ್ಯಮಗಳು ಕೂಡ ಪ್ರಸಾರವನ್ನ ಮಾಡಿದ್ರು ಸಹಿತ ಇದು ಯಾವುದೋ ಸಂದರ್ಭದಲ್ಲಿ ತೆಗೆದಿರ್ತಕ್ಕಂಥ ಫೋಟೋ, ಹಳೆಯ ಫೋಟೋ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ 10 ಜನ ಸಾವನ್ನಪ್ಪಿದ್ರು ಸಹಿತ ಇಲ್ಲಿ ಒಬ್ಬರೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಂಡುತನದ ವಾದದಲ್ಲಿ ಪಾಕಿಸ್ತಾನ ಇರ್ತಕ್ಕಂಥದ್ದು. ಅದನ್ನೇ ಅಲ್ಲಿರ್ತಕ್ಕಂಥ ಪ್ರಧಾನಿ ಕೂಡ ಆ ಒಂದು ಉದ್ದಟತನವನ್ನು ಕೂಡ ಈಗ ಸದ್ಯಕ್ಕೆ ಮೆರಿತಾ ಇದ್ದಾರೆ ಅನ್ನುವಂಥದ್ದು. ಅಲ್ಲಿ ಕೆಲವೊಂದಿಷ್ಟು ಆಗ್ತಕ್ಕಂಥ ಸ್ಥಿತಿ, ಗಂಭೀರ ಸ್ಥಿತಿ ಏನಿದೆ ಅದನ್ನ ಆ ಒಂದು ಪಾಕಿಸ್ತಾನದ ಮಾಧ್ಯಮಗಳೇ ವರದಿ ಮಾಡಿದಂತ ಸಂದರ್ಭದಲ್ಲಿ ಅವುಗಳನ್ನು ಕೂಡ ಸುಳ್ಳು ಅನ್ನುವಂತಹ ಒಂದು
ಒಂದು ಮಂಡುತನದ ವಾದವನ್ನ ಮಾಡಲಿಕ್ಕೆ ಪಾಕಿಸ್ತಾನದ ಪ್ರಧಾನಿ ಮುಂದಾಗಿರ್ತಕ್ಕಂಥದ್ದು. ಮತ್ತೆ ನಾವು ಭಾರತದಕ್ಕೆ ಪ್ರತಿಕಾರವನ್ನ ತೀರಿಸ್ತೇವೆ ಅನ್ನುವಂತ ಉಡಾಪೆ ಒಂದಿಷ್ಟು ಹೇಳಿಕೆಗಳನ್ನ ಕೊಡುವ ಮುಖಾಂತರ ಒಂದ್ ಕಡೆ ಮತ್ತಷ್ಟು ಭಾರತೀಯ ಸೇನೆ ಅಲರ್ಟ್ ಆಗುವಂತಹ ಸ್ಥಿತಿಗೆ ನಿರ್ಮಾಣ ಆಗುವಂತಹ ರೀತಿಯಲ್ಲೇ ಪಾಕಿಸ್ತಾನದ ಪ್ರಧಾನಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಂದು ಕಡೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಸಹಾಯ ಹಸ್ತವನ್ನ ಪಡೆದುಕೊಳ್ಳಕ್ಕೆ ಹೋಗ್ತಾರೆ, ಈ ರೀತಿಯಾಗಿರ್ತಕ್ಕಂಥ ಯುದ್ಧ ಬೇಡ ನಮಗೆ ಅನ್ನುವಂಥದ್ದು. ಇನ್ನೊಂದು ಕಡೆ ಈ ರೀತಿಯಾಗಿರ್ತಕ್ಕಂಥ ಭಾರತದ ವಿರುದ್ಧವಾಗಿ ಸುಳ್ಳು ಸುಳ್ಳು ಹೇಳಿಕೆಗಳನ್ನ ಕೊಡುವ ಮುಖಾಂತರ ಎಲ್ಲೋ ಒಂದು ಕಡೆ ಪಾಕಿಸ್ತಾನಕ್ಕೆ ಒಂದ್ ಕಡೆ ನಮ್ಮ ಭಾರತೀಯ ಸೇನೆ ಒಂದು ತಕ್ಕ ಪಾಠ ಕಲಿಸುತ್ತೆ ಅನ್ನುವಂಥದ್ದು ಅವರಿಗೆ ಗೊತ್ತಾಗಿರಬಹುದು. ಆ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನ ಅವರು ಸುಳ್ಳು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ನಾವು ಕೂಡ ಯಾವುದೇ ಕ್ಷಣದಲ್ಲಿ ಭಾರತದ ವಿರುದ್ಧವಾಗಿ ಪ್ರತಿಕಾರವನ್ನ ತೀರಿಸಿಕೊಳ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಪವಿತ್ರ, ನಮ್ಮ ಭಾರತದ ಸೇನೆಯ ಮುಖ್ಯಸ್ಥರು ಹೇಳಿರ್ತಕ್ಕಂಥದ್ದು ಅಭಿ ಪಿಕ್ಚರ್ ಬಾಕಿ ಹೈ ಅನ್ನುವಂತಹದನ್ನು ಕೂಡ ಒಂದು ಪೋಸ್ಟ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅಂದ್ರೆ ಈಗ ಏನು ಅವರು ಜಮ್ಮು ಮತ್ತು ಕಾಶ್ಮೀರದ ಒಂದು ಪೆಹಲ್ಗಾಮ್ನಲ್ಲಿ ದಾಳಿಯನ್ನ ನಡೆಸಿದ್ರು, ಅದಾದ ಬಳಿಕ ನಾವು ಒಂದ್ ಕಡೆ ಉಗ್ರರ ಅಡುಗುತಾಣಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಅಲ್ಲಿರ್ತಕ್ಕಂಥ ಯಾವ ಜನರಿಗೆ ಅಲ್ಲಿರ್ತಕ್ಕಂಥ ಸೈನಿಕರಿಗೂ ಕೂಡ ತೊಂದರೆ ಕೊಡಲಾಗೆ ನಾವು ಉಗ್ರನ್ ಮಾತ್ರ ಟಾರ್ಗೆಟ್ ಮಾಡ್ತಕ್ಕಂಥ, ಅದಕ್ಕೆ ಸಾಕಷ್ಟು ಸಮಯಾವಕಾಶವನ್ನ ತೆಗೆದುಕೊಂಡು ಒಂದ್ ಕಡೆ ನೇರವಾಗಿ ತಕ್ಕ ಪಾಠವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಭಾರತದ ಸೇನೆಯ ಮುಖ್ಯಸ್ಥರು ಕೂಡ ಸಾಕಷ್ಟು ಕಾರ್ಯಾಚರಣೆ ನಡೆಸಿ ಮೊನ್ನೆ ಆಪರೇಷನ್ ಸಿಂಧೂರ ಅಂತಕ್ಕಂಥದ್ದು ನಿನ್ನೆ ಆ ಒಂದು ಕಾರ್ಯಾಚರಣೆ ನಡೆಸಿರ್ತಕ್ಕಂಥದ್ದು. ಹಾಗಾಗಿ 3 ತರದ ಒಂದು ಪ್ಲಾನ್ ಗಳನ್ನು ಕೂಡ ನಮ್ಮ ಸೇನೆಯ ಮುಖ್ಯಸ್ಥರು ಮಾಡಿಕೊಂಡಿರ್ತಕ್ಕಂಥದ್ದು. ಅದರಲ್ಲೇ ಮೊದಲ ಭಾಗವಾಗಿ ಒಂದನ್ನ ಮಾತ್ರ ಈಗ ಮಾಡಿಕೊಂಡಿರ್ತಕ್ಕಂಥದ್ದು ಕಾರ್ಯಾಚರಣೆ, ಇನ್ನೂ 2 ಕೂಡ ಬಾಕಿ ಇದಾವೆ ಅನ್ನುವಂಥದ್ದು ಸೇನಾ ಮೂಲಗಳಿಂದ ರಾಜ್ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಆ ಇನ್ನೂ 2 ಪ್ಲಾನ್ಗಳು ಏನಾದ್ರೂ ಇವರು ಪಾಕಿಸ್ತಾನದವರ ಪ್ರತಿಕ್ರಿಯೆ ಹೇಗಿರುತ್ತೆ, ಪಾಕಿಸ್ತಾನದವರು ಇಷ್ಟಕ್ಕೆ ಸುಮ್ಮನಾದ್ರೆ ಓಕೆ, ಇಲ್ಲ ಅಂತಂದ್ರೆ ಇನ್ನೂ 2 ಪ್ಲಾನ್ಗಳೇನಿದಾವೆ, ಒಟ್ಟು 21 ಒಂದು ಉಗ್ರರ ಅಡುಗುತಾಣಗಳ ಮೇಲೆ ಟಾರ್ಗೆಟ್ ನಮ್ಮ ಭಾರತದ ಸೇನಾ ಮುಖ್ಯಸ್ಥರು ಇಟ್ಟಿದ್ರು ಅನ್ನುವಂಥದ್ದು. ಆದ್ರೆ ಅದರಲ್ಲಿ ಕೇವಲ 9 ಒಂದು ಉಗ್ರರ ಅಡುಗುತಾಣಗಳ ಮೇಲೆ ಮಾತ್ರ ಈಗ ದಾಳಿ ನಡೆಸಿರ್ತಕ್ಕಂಥದ್ದು, ಇನ್ನೂ ಕೂಡ ಉಳಿದಿರ್ತಕ್ಕಂಥದ್ದು. ಹಾಗಾಗಿ 2 ಪ್ಲಾನ್ಗಳು ಏನಿದಾವೆ, ಆ 2 ಪ್ಲಾನ್ಗಳು ಏನಾದ್ರೂ ನಮ್ಮ ಭಾರತದ ಸೇನೆಗಳು ಏನಾದ್ರೂ ಪ್ರಯೋಗ ಮಾಡಿದ್ರೆ ನಿಜಕ್ಕೂ ಕೂಡ ಪಾಕಿಸ್ತಾನ ಭೂಪಟದಲ್ಲೇ ಇರುತ್ತೆ ಇಲ್ವೋ ಅನ್ನುವಂಥದ್ದು ಕೂಡ ಒಂದು ಊಹೆ ಕೂಡ ಮಾಡಲಿಕ್ಕೆ ಅಸಾಧ್ಯ ಅನ್ನುವಂಥದ್ದು ಕೂಡ ಒಂದ್ ರೀತಿಯಲ್ಲಿ ನಮ್ಮ ಒಂದು ಸೇನೆಗಳ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಇರುವಂಥದ್ದು. ಪವಿತ್ರ.